ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಒಂದು ಮುಖ್ಯವಾದಂತಹ ಮಾಹಿತಿ ಇದೆ ಅಂತಲೇ ಹೇಳ್ಬೋದು. ಹಾಗೆ ಹಿರಿಯ ನಾಗರಿಕರು ಯಾರಾದರೂ ನಮ್ಮ ಚಾನಲ್ನ ಅಂದರೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನಿಮಗೆ ತುಂಬ ಮುಖ್ಯವಾದಂತಹ ವಿಡಿಯೋ ಆಗಿರುತ್ತೆ. ಜೊತೆಯಲ್ಲಿ ತಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯ ನಾಗರಿಕರು ಪಿಂಚಣಿನ ಪಡ್ಕೋತಾ ಇದ್ದೀರಾ, ತಮಗೂ ಕೂಡ ಇದು ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗಾಗಿ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋದಾಗಲಿ ಓಡಿಸ್ಕೊಂಡು ನೋಡೋದಾಗಲಿ ಮಾಡಬೇಡಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ. ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಅಥವಾ ಹೊಸದಾಗಿ ಯಾರಾದರೂ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ತಮಗೆಲ್ಲರಿಗೂ ತಿಳಿದ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಂದರೆ ಏನು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದೆಯಲ್ವಾ, ಸೊ 5 ಗ್ಯಾರಂಟಿಗಳನ್ನ ಯೋಜನೆಯನ್ನು ಜಾರಿಗೆ ತಂದರು. ಅದೇ ರೀತಿ ಅದನ್ನು ನೀಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ದಿನಗಳ ಹಿಂದೆ ಏನು ಊಹಾಪೋಹಗಳು ಇಂದ ಮಾಹಿತಿ ಬಂದಿತ್ತು ಅಂದರೆ ಸರ್ಕಾರದಲ್ಲಿ ಹಣ ಇಲ್ಲ, ಸೊ ಗ್ಯಾರಂಟಿಗಳ ಯೋಜನೆಯನ್ನು ನಿಲ್ಲಿಸ್ತಾರೆ ಅಂತ ಬಂದಿತ್ತು ಮಾಹಿತಿ. ಸೊ ಅದರಲ್ಲಿ ಗೃಹಲಕ್ಷ್ಮಿಯರಿಗೆ BPL ಕಾರ್ಡ್ ಇರೋದ್ರಿಂದ ಗೃಹಲಕ್ಷ್ಮಿಯರಿಗೆ ತುಂಬ ಜನರಿಗೆ 2,000 ರೂಪಾಯಿ ಮಂತ್ಲಿ ಸರ್ಕಾರ ಪೇ ಮಾಡಬೇಕಾಗಿತ್ತು. ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಕೊಡಬೇಕಾಗಿತ್ತು. ಹಾಗೆ ಇನ್ನೂ ಅನೇಕ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇರೋದ್ರಿಂದ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿತ್ತು ಅಂದರೆ BPL ಕಾರ್ಡ್ನ ವೆರಿಫಿಕೇಷನ್ಗೆ ಸ್ಟಾರ್ಟ್ ಮಾಡಿದ್ರು. ಯಾರ್ಯಾರು BPL ಕಾರ್ಡ್ಗೆ ಅರ್ಹರಿಲ್ವೋ ಅವರ BPL ಕಾರ್ಡ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಸುಮಾರು 3 ರಿಂದ 4 ತಿಂಗಳುಗಳ ಕಾಲ ಕೆಲಸ ಮಾಡಿದ್ದಾರೆ. ಹಾಗೆ ಸುಮಾರು ಲಕ್ಷಗಟ್ಟಲೆ BPL ಕಾರ್ಡ್ ಕೂಡ ರದ್ದು ಕೂಡ ಆಗಿದೆ ಅಂತಲೇ ಹೇಳಬಹುದು. BPL ಕಾರ್ಡ್ ಮೂಲಕ ಅನೇಕ ಸೌಲಭ್ಯಗಳಿತ್ತು. ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಹಾಸ್ಪಿಟಲ್ ಫೆಸಿಲಿಟೀಸ್ ಆಗಿರ್ಬೋದು, ಇನ್ನೂ ಅನೇಕ ರೀತಿಯಾದಂತಹ ಅನುಕೂಲಗಳು ಇತ್ತು. ಹಾಗಾಗಿ BPL ಕಾರ್ಡ್ಗೆ ಅರ್ಹರು ಯಾರಿಲ್ವೋ, ಟ್ಯಾಕ್ಸ್ ಪೇಯರ್ ಆಗಿರ್ಬೋದು, ಇಂತಿಂಥ ಕಂಡೀಷನ್ಗಳಂತ ಇತ್ತು BPL ಕಾರ್ಡ್ಗೆ. ಸೊ ಆ ಕಂಡೀಷನ್ಗೆ ಯಾರ್ಯಾರು ಅಪ್ಲೈ ಆಗೋದಿಲ್ವೋ, BPL ಕಾರ್ಡ್ಗೆ ಅರ್ಹರಿಲ್ವೋ ಅವರ ಕಾರ್ಡ್ ಕೂಡ BPL ಕಾರ್ಡ್ ಕೂಡ ರದ್ದು ಮಾಡಿದ್ರು. ಸುಮಾರು ಕಾರ್ಡ್ಗಳು ರದ್ದು ಆಗಿತ್ತು. ಸೊ ಅದೇ ರೀತಿ ಈಗ ಮತ್ತೆ ರಾಜ್ಯ ಸರ್ಕಾರ ಮತ್ತೊಂದು ಯೋಜನೆಗೆ ಕೈ ಹಾಕಿದೆ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂದರೆ ಹಿರಿಯ ನಾಗರಿಕರು ಪಡ್ಕೊಳ್ತಾ ಇರುವಂತಹ ಪಿಂಚಣಿ, ಅಂದರೆ ಇವಾಗ ವೃದ್ಧರ ಅಡಿಯಲ್ಲಿ ತಗೊಳ್ತಾ ಇರುವಂತಹ ಪಿಂಚಣಿ ಆಗಿರ್ಬೋದು, ಅಥವಾ ಸಂಧ್ಯಾ ಸುರಕ್ಷಿತ ಯೋಜನೆ ಅಡಿ ಪಡ್ಕೊತಾ ಇರುವಂತಹ ಪಿಂಚಣಿ ಆಗಿರ್ಬೋದು. ಸೊ ಅದಕ್ಕೂ ಕೂಡ ಇವಾಗ ಎಷ್ಟೊಂದು ಜನ BPL ಕಾರ್ಡ್ಗೆ ಅರ್ಹರೇ ಇಲ್ಲದೇ BPL ಕಾರ್ಡ್ ಮಾಡಿಸ್ಕೊಂಡಿದ್ರು. ಸೊ ಅವ್ರದ್ದು ಹೇಗೆ ಸರ್ಕಾರ ಫೈಂಡ್ ಔಟ್ ಮಾಡಿ ಅವ್ರದ್ದು BPL ಕಾರ್ಡ್ನ ಕ್ಯಾನ್ಸಲ್ ಮಾಡಿತ್ತು, ಅದೇ ಥರ ಸೇಮ್ ಕೆಲಸನ ಇವಾಗ ಪಿಂಚಣಿ ಅನ್ನೋ ಯೋಜನೆಯಲ್ಲಿ ಇವಾಗ ಈ ಪಿಂಚಣಿ ಪಡ್ಕೊಳ್ತಕ್ಕೆ ಅರ್ಹ ಇಲ್ಲದ ಅಂತಹ ವ್ಯಕ್ತಿಗಳನ್ನ ಆ ಯೋಜನೆಯಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಸಂಧ್ಯಾ ಸುರಕ್ಷಿತ ಯೋಜನೆ ಅಡಿ ಪಿಂಚಣಿ ತಗೋತಾ ಇರುವಂಥ ಹಿರಿಯ ನಾಗರಿಕರಿಗೂ ಕೂಡ ಕೆಲವೊಂದು ಕಂಡೀಷನ್ಗಳಿದೆ. ಇವರು 60 ವರ್ಷ ಮೇಲ್ಪಟ್ಟವರೇ ಆಗಿರಬೇಕು, ಆಮೇಲೆ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು, ಹಾಗೆ ಇವರ ವಾರ್ಷಿಕ ಆದಾಯ ಇಂತಿಷ್ಟೇ ಇರಬೇಕು, ಹಾಗೆ ಇವರ ಹತ್ತಿರ BPL ಕಾರ್ಡ್ ಕೂಡ ಇರಬೇಕು. ಇದರ ಕೆಲವೊಂದು ನಿಯಮಗಳೆಲ್ಲ ಇದೆ, ಕಂಡೀಷನ್ಸ್ಗಳೆಲ್ಲ ಇದೆ. ಇದನ್ನೆಲ್ಲ ಅನ್ವಯಿಸಿ ಯಾರ್ಯಾರು ಅರ್ಹರಿದ್ದಾರೆ ಪಿಂಚಣಿ ಪಡ್ಕೊಳ್ಳೋದಕ್ಕೆ, ಸೊ ಅವ್ರಿಗೆ ಮಾತ್ರ ಪಿಂಚಣಿ ಇನ್ನು ಮುಂದೆ ಬರುತ್ತೆ. ಈ ಜುಲೈ ತಿಂಗಳಿಂದ ಅಂತ ಹೇಳ್ಬೋದು. ಈ ಜೂನ್ 6ನೇ ತಾರೀಕಿಗೆ ಥರ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಜುಲೈಯಿಂದ ಯಾರು ಅರ್ಹರಿದ್ದೀರಾ ಅವ್ರಿಗೆ ಮಾತ್ರ ಬರುತ್ತೆ ಪಿಂಚಣಿ. ಇನ್ನು ಯಾರ್ಯಾರು ಕೆಲವರಿಗೆ ವಯಸ್ಸೇ ಆಗಿರಲ್ಲ ಆದ್ರೂ ಪಿಂಚಣಿ ಪಡ್ಕೊತಾ ಇರ್ತಾರೆ, ಇನ್ನು ಕೆಲವರು ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ, BPL ಕಾರ್ಡೇ ಇರೋದಿಲ್ಲ, ಈ ಥರ ಯಾರ್ಯಾರು ಅರ್ಹರು ಇರ್ತಾರೋ ಪಿಂಚಣಿ ಪಡ್ಕೊಳ್ಳೋದಕ್ಕೆ, ಸೊ ಅವ್ರನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸುಮಾರು ಲಕ್ಷಗಟ್ಟಲೆ ಜನರು ಅರ್ಹರು ಇಲ್ಲದೆ ಇರುವಂತಹ ವ್ಯಕ್ತಿಗಳು ಕೂಡ ಈ ಪಿಂಚಣಿಯ ಫಲಾನುಭವನ ಪಡ್ಕೊತಾ ಇದ್ದಾರೆ ಅಂತ ಸರ್ಕಾರದ ಗಮನಕ್ಕೆ ಬಂದು ಈಗ ಆಲ್ರೆಡಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಸುಮಾರು ಜನ ಯಾರ್ಯಾರು ಅರ್ಹ ಇಲ್ಲಂತ ವ್ಯಕ್ತಿಗಳು ಪಿಂಚಣಿಯನ್ನು ಪಡ್ಕೋತಾ ಇದ್ದಾರೆ ಅವ್ರನ್ನೆಲ್ಲ ಡಿಲೀಟ್ ಮಾಡ್ತಾ ಬರ್ತಾರೆ. ಸೊ ಇದು ಒಂದು ಮತ್ತೆ ನಮ್ಮ ರಾಜ್ಯ ಸರ್ಕಾರ ಹೊಸದಾಗಿ ರಿವೆರಿಫಿಕೇಶನ್ನ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನೂ ಆ ಯೋಜನೆಯಲ್ಲಿ ಇನ್ನೂ ಏನೇನು ಚೇಂಜಸ್ ತರ್ತಾರೆ ಅಥವಾ ಹೊಸ ನಿಯಮ ತರ್ತಾರ, ಪ್ರತಿ ಒಂದು ಡೀಟೇಲ್ ಆಗಿರುವಂತಹ ವಿಡಿಯೋಗಳು ಅಪ್ಡೇಟ್ ನಮಗೆ ಸರ್ಕಾರದಿಂದ ಸಿಕ್ಕಿದ ತಕ್ಷಣ ನಮ್ಮ ಚಾನಲಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡಲಾಗುತ್ತೆ. ಸೊ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಹಿತಿ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಒಂದು ಪುಟ್ಟದೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬಾಯ್.